ಹಲೋ ನಮಸ್ಕಾರ, ನಾನು ನಿಮ್ಮ ಹರ್ಷ್ ಗೌಡ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾವಿವತ್ತು ನೋಡೋಕೆ ಹೊರಟಿರೋದು ಪಯಣ ಕಾರ್ ಮ್ಯೂಸಿಯಂ, ವಿಚ್ ಈಸ್ ಸಿಚುಯೇಟೆಡ್ ಇನ್ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಶ್ರೀರಂಗಪಟ್ಟಣ, ಮೈಸೂರು. ಪಯಣ ಇಂಡಿಯಾದ ಲಾರ್ಜೆಸ್ಟ್ ವಿಂಟೇಜ್ ಕಾರ್ ಮ್ಯೂಸಿಯಂ. ಎಂಟರ್ ಆದ ತಕ್ಷಣ ತುಂಬ ದೊಡ್ಡದು ಹಾಗೂ ಸ್ಪೇಷಿಯಸ್ ಆಗಿರುವಂತಹ ಪಾರ್ಕಿಂಗ್ ಲಾಟ್ ಇದೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಪ್ರತಿದಿನ ಓಪನ್ ಇರುತ್ತೆ ಹಾಗೂ ಪ್ರತಿಯೊಬ್ಬರಿಗೂ 50 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ಟಿಕೆಟ್. ಆಲ್ಮೋಸ್ಟ್ ಇಲ್ಲಿ 250+ ವೆಹಿಕಲ್ಸ್ನ ಎಕ್ಸಿಬಿಟ್ ಮಾಡಿದ್ದಾರೆ. ಪಯಣ ಫೌಂಡರ್ ಬಂದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು. ಅವರ ಪರ್ಸ್ನಲ್ ಫೇವ್ರೇಟ್ ಆದಂತಹ ಕಾರ್ನ ಸ್ಟಾರ್ಟಿಂಗಲ್ಲೇ ಎಕ್ಸಿಬಿಟ್ ಮಾಡಿದ್ದಾರೆ. ವೀಲ್ಸ್ ಯಾವ್ಯಾವ ಜನ್ರೇಷನಲ್ಲಿ ಯಾವ ಥರ ಎವಾಲ್ವ್ ಆಯಿತು ಅಂತ ತೋರಿಸೋದಕ್ಕೆ ಎಂಟ್ರೆನ್ಸಲ್ಲಿ ಈ ಥರ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವೀಲ್ಸ್ನ ಎಕ್ಸಿಬಿಟ್ ಮಾಡಿದ್ದಾರೆ. ನಾವು ವರ್ಚುಯಲ್ ಆಗಿ ಕೂಡ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಡ್ಸ್ ನೋಡೋಲ್ಲ, ಅಷ್ಟು ಡಿಫ್ರೆಂಟ್ ಆಗಿರುವಂತಹ ಕಾರ್ಡ್ಸ್ ಇಲ್ಲಿದೆ. ನಾವಿಲ್ಲಿರೋದು ಬರೀ ಕಾರ್ ಅಂತ ಹೇಳಿದರೆ ತಪ್ಪಾಗುತ್ತೆ, ಸೂಪರ್ ಕಾರ್ಸ್ ಅಂತಲೇ ಹೇಳಬೇಕು. ಸೂಪರ್ ಕಾರ್ಸ್ ಜೊತೆಗೆ ಕಾರ್ಡ್ಸ್, ಅದರ ಆಕ್ಸೆಸರೀಸ್ ಆ್ಯಂಡ್ ಮಿಲಿಟರಿ ಆ್ಯಂಡ್ ಏರ್ಫೋರ್ಸ್ ವೆಹಿಕಲ್ಸ್, ಟ್ರಕ್ಸ್, 2 ವೀಲರ್ಸ್ ಎಲ್ಲನೂ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ. ಇಲ್ಲಿ ಶೋಕೇಸ್ ಮಾಡಿರೋಂತಹ ಪ್ರತಿಯೊಂದು ವೆಹಿಕಲ್ಸ್ಗೂ ಅದರ ಇನ್ಫಾರ್ಮೇಷನ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಸಚ್ ಆಸ್ ಇದು ಯಾವ ಇಯರಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು, ಇದರ ಇಂಜಿನ್ ಕೆಪಾಸಿಟಿ ಏನು, ಇದರ ಹಾರ್ಸ್ ಪವರ್ ಅಷ್ಟೇ, ಇದನ್ನು ಮ್ಯೂಸಿಯಂಗೆ ಯಾರು ಡೊನೇಟ್ ಮಾಡಿದ್ರು ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ಶೋಕೇಸ್ ಮಾಡಿರೋಂತಹ ಆಲ್ಮೋಸ್ಟ್ ಕಾರ್ಸ್ ಬಂದು ಇಂಪೋರ್ಟೆಡ್ ಆ್ಯಂಡ್ ಕಲೆಕ್ಟೆಡ್ ಬೈ ದಿ ವೀರೇಂದ್ರ ಹೆಗ್ಡೆ ಸರ್. ಇನ್ನು ಸ್ವಲ್ಪ ಮಾತ್ರ ರೆಸ್ಪೆಕ್ಟೆಡ್ ಓನರ್ಸು ಇಲ್ಲಿಗೆ ಡೊನೇಟ್ ಮಾಡಿದ್ದಾರೆ, ಸೊ ದಟ್ ನೆಕ್ಸ್ಟ್ ಅಪ್ಕಮಿಂಗ್ ಜನ್ರೇಷನ್ಸ್ ಎಲ್ಲ ಇದನ್ನು ನೋಡಬಹುದು ಅಂತ ಒಂದು ಇಂಟೆನ್ಷನಲ್ಲಿ. ನಾನು ಪ್ರತಿಯೊಂದು ವೆಹಿಕಲ್ ಜೊತೆ ಅದರ ಇನ್ಫಾರ್ಮೇಷನ್ ಏನು ಡಿಸ್ಪ್ಲೇ ಮಾಡಿದ್ದಾರೆ ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ಇಟ್. ಬ್ಯೂಕ್ ಸೀರೀಸ್ 50 ಸೂಪರ್ 8. ಓಪೆಲ್ ಕ್ಯಾಡೆಟ್. ಈ ಕಾರ್ನ ನಮ್ಮ ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರು ಉಪಯೋಗಿಸಿದ್ದಾರೆ. ಡೈಮ್ಲರ್ D36. ಮ್ಯೂಸಿಯಮಲ್ಲಿರೋಂತಹ ವಿಂಟೇಜ್ ಕಾರನ್ನೆಲ್ಲ ನೋಡಿದ ಮೇಲೆ ಆಗಿದ್ದ ಖುಷಿ ಒಂದು ಕಡೆ ಆದರೆ, ನಮ್ಮ ಹಾರ್ಟ್ ಫೇವ್ರೆಟ್ RX ನೋಡಿದ ಖುಷಿ ಇನ್ನೊಂದು ಕಡೆ. ಯೂಶ್ವಲಾಗಿ ನಮಗೆ ಟೊಯೋಟಾ, ಟಾಟಾ, ಆಸ್ಟಿನ್, BMW, ಬೆನ್ಸ್, ಔಡಿ ಎಕ್ಸೆಟ್ರಾ ಇಷ್ಟು ಮಾತ್ರ ನಮಗೆ ಬ್ರ್ಯಾಂಡ್ಸ್ ಗೊತ್ತಿರುತ್ತೆ. ಬಟ್ ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇಷ್ಟೊಂದು ಬ್ರ್ಯಾಂಡ್ಸ್ಗಳಿದೆ. ಇಲ್ಲಿರೋ ಶೇಪ್ಸ್, ಕಲರ್ಸ್ ಆ್ಯಂಡ್ ಅದರಲ್ಲೂ ಪ್ಯಾಸ್ಟಲ್ ಕಲರ್ಸ್. ಇವಾಗ ಯಾವ ಟ್ರೆಂಡಿಂಗ್ ಆಗಿದೆ ಪ್ಯಾಸ್ಟಲ್ ಕಲರ್ಸ್. ಈ ಪ್ಯಾಸ್ಟಲ್ ಕಲರ್ಸು ಒನ್ಸ್ ಅಪಾನ್ ಅ ಟೈಮ್ ಆಟೋಮೊಬೈಲ್ ಇಂಡಸ್ಟ್ರಿನ ರೂಲ್ ಮಾಡಿದೆ ಅಂತ ಗೊತ್ತಾಯಿತು. ಸಿಟ್ರೋಜನ್ ಟ್ರಾಕ್ಷನ್ ಅವಾಂತ್. ಹಿಲ್ಮ್ಯಾನ್ ಮಿಂಗ್ಸ್. ಆಸ್ಟಿನ್ A40 ಸೋಮರ್ಸೆಟ್. ಹಿಂದೂಸ್ತಾನ್ 14. ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್. ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ 1. ಸ್ಟೆಡ್ಬೇಕರ್ ಚಾಂಪಿಯನ್ ರೀಗಲ್ ಕೊನೆಸ್ಟೋಗಾ ಸ್ಟೇಷನ್ ವ್ಯಾಗನ್. ಚಿಲ್ರೋಲ್ಟ್ ಇಂಪಾಲ. ಇದೊಂದು ಅಮೆರಿಕನ್ ಮೂವಿಯಲ್ಲಿ ಯೂಸ್ ಮಾಡಿರೋಂತಹ ಕಾರ್. ನೋಡಿ ಎಷ್ಟು ಕ್ಲಾಸಿಕ್ ಆಗಿದೆ ಅಂತ. ಹಿಲ್ಮ್ಯಾನ್ ಹಂಟರ್.
The Opel Rekord Series B. Studebaker Champion. Skoda Popular 2 420 Roadster. Ras 260 ಮಿಲಿಟರಿ ಟ್ರಕ್. ಈ ಮಿಲಿಟರಿ ಟ್ರಕ್ ಆಲ್ಮೋಸ್ಟ್ 30 to 35 ಫೀಟ್ ಅಂತೂ ಹೈಟ್ ಇದೆ ಆ್ಯಂಡ್ ತುಂಬ ದೊಡ್ಡದಾಗಿದೆ. ಚಿಲ್ಡ್ರೋಟ್ ಮಿಲಿಟರಿ US ಆರ್ಮಿ KSI ರೇಡಿಯೋ ಟ್ರಕ್ ಅಂತ ಇದನ್ನು US ಆರ್ಮಿಯವರು ಯೂಸ್ ಮಾಡ್ತಾ ಇದ್ರಂತೆ. ಗ್ಯಾಸ್ 69. Willys Pickup 475. Ford Truck V8. Tata Truck. Datsun Bluebird 1.8 GL. ಈ ಕಾರ್ನ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕೊಟ್ಟಿರುವಂಥದ್ದು. Fiat 1100 Elegant. Fiat 1100 Select. Fiat 1100 Super Select. Fiat Delight 1100. ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರೋದು ರೆಡ್ ಕಲರ್ ನನಗೆ ತುಂಬಾ ಇಷ್ಟ ಆಗಿದಂತಹ ಮರ್ಸಿಡೀಸ್ ಬೆನ್ಸ್ ಆ್ಯಂಡ್ ಇದು 240D ಸೀರೀಸ್ ಮರ್ಸಿಡೀಸ್ ಬೆನ್ಸ್ 240D. Mercedes-Benz 200D. Mercedes-Benz Class E. BMW E32 7 Series.
ಟೊಯೋಟಾ ಕೊರೋಲಾ 1.6 GL, Jaguar XJ6, Dodge Power Wagon, Willys Jeep, Morris Woody 15/6, Austin A40 Farina, ಆ್ಯಂಡ್ ನೆಕ್ಸ್ಟ್ ಇರೋ ಅಂಥದ್ದು ಮಜ್ಡಾ ಬ್ರ್ಯಾಂಡಿನ ವೆಹಿಕಲ್ಸ್. ಸ್ಟ್ಯಾಂಡರ್ಡ್ 2000, ಆ್ಯಂಡ್ ಈ ಅಂಬಾಸಿಡರ್ನ ನಮ್ಮ ಏರ್ಫೋರ್ಸ್ನಲ್ಲಿ ಯೂಸ್ ಮಾಡಿದ್ದಾರೆ. ಕಾಂಟೆಸ್ಸಾ ಕ್ಲಾಸಿಕ್ 1.8 GL, ಟೆಂಪೋ ಮ್ಯಾಟಡಾರ್ F307, ಸಿಪಾನಿ ಡಾಲ್ಫಿನ್ ಸಲೂನ್, ಮಾರುತಿ 800, ರೇವಾ ಎಲೆಕ್ಟ್ರಿಕ್, ಇದು ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್ ವಿಚ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಅವರ್ ಗುಜರಾತ್. ಇದು ಸ್ವಲ್ಪ JCBಗೆ ಸಿಮಿಲರ್ ಆಗಿದೆ, ಆದರೆ ಸ್ವಲ್ಪ ಸೈಜಲ್ಲಿ ಚಿಕ್ಕದಿದೆ. ನೆಕ್ಸ್ಟ್ ತೋರಿಸ್ತಾ ಇರೋದು ಮಿತ್ಸುಬಿಷಿ ಅವರ ಲ್ಯಾನ್ಸರ್. ಈ ವೆಹಿಕಲ್ ಅಂತೂ ನನಗೆ ತುಂಬಾ ಇಷ್ಟ. ಸದ್ಯಕ್ಕೆ ಈ ವೆಹಿಕಲ್ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ, ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ ಅನ್ನೋ ಗಾಸಿಪ್ ಇದೆ, ನೋಡೋಣ. ರೋವರ್ ಮಾಂಟೆಗೊ, ಫಿಯಾಟ್ ಯುನೋ 4-door ಸೆಡಾನ್. ನಾವಿದೆಲ್ಲ ಸೂಪರ್ ಕಾರ್ಸ್, ಕಾರ್ಸ್, 2 ವೀಲರ್ಸ್, ಟ್ರಕ್ಸ್ ಎಲ್ಲನೂ ನೋಡಿದ್ಮೇಲೆ ಅಲ್ಲಿಂದ ಇನ್ನೂ ಒಂದು ರೂಮ್ ಇತ್ತು, ಬಟ್ ಅಲ್ಲಿ ಹೋದ್ವಿ. ಲ್ಯಾಕ್ ಆಫ್ ಟೈಮ್ ನಾವು ಅದೆಲ್ಲ ನೋಡೋಕ್ಕಾಗಲಿಲ್ಲ. ಇದು ತುಂಬಾ ಇನ್ಸ್ಟ್ರೂಮೆಂಟ್ಸು, ಎಕ್ವಿಪ್ಮೆಂಟ್ಸು ಎಲ್ಲ ಇಟ್ಟಿದ್ರು. ಬಟ್ ಜಸ್ಟ್ ಒಂದು ಗ್ಲಾನ್ಸಾಗಿ ಸುಮ್ಮನೆ ಹಾಗೆ ನೋಡ್ಕೊಬಂದ್ವಿ, ಡೀಟೇಲಾಗಿ ನೋಡೋಕ್ಕಾಗಲಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಅಲ್ಲಿಂದ ಹೊರಡೋಣ ಅಂತ ಹೊರಟ್ವಿ. ನೋಡಿ, ಇಫ್ ಪಾಸಿಬಲ್ ನೀವು ಕೂಡ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಆ್ಯಂಡ್ ಕಾರ್ ಇಷ್ಟಪಡೋರ್ಗಂತೂ ಇದು ಸ್ವರ್ಗನೇ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.